ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸೆವೆನಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಫೋಟೋಶಾಪ್ ಒಳಗೆ ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ತುಂಬಾನೇ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಹೇಳ್ಕೊಡ್ತಾ ಇದ್ದೀನಿ. ಫೋಟೋಶಾಪ್ ಒಳಗೆ ಟೆಕ್ಸ್ಟ್ ಒಂದು ಲಿಮಿಟ್ ಇರ್ತೈತಿ, ಒಂದು ಟೆಕ್ಸ್ಟ್ನ ಬರೆಯೋಕ್ಕೆ ಅಂತ ಕೇಸಿ ಒಂದು ಲಿಮಿಟ್ ಇರ್ತೈತಿ. ಸೊ ಹಾಗಾಗಿ ಆ ಲಿಮಿಟ್ನ ಕ್ರಾಸ್ ಮಾಡಿ ಕಳಿಸಿ ನಾವು ಟೆಕ್ಸ್ಟ್ನ ಯಾವ ರೀತಿ ರಚನೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದೊಡ್ಡ ಅಕ್ಷರಗಳನ್ನು ಬರೀಬೇಕಾದ್ರೆ ಯಾವ ರೀತಿ ಟೈಮ್ ಮಾಡಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಟಣ್ಣ ತಗೊಳ್ಳಿ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಡಿ ವೀಕ್ಷಣೆ ಮಾಡ್ತಾ ಈ ಮೂಲಕ ಹಲವಾರು ಕೆಲವರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನೀವು ಪಡ್ಕೋಬಹುದು ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನನಗೆ ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ನ. ಓಕೆ ಗೈಸ್, ನಾನೀಗ ಓಪನ್ ಮಾಡಿದ್ದೀನಿ 7.0 ಫೋಟೋಶಾಪ್ನ. ಇದರೊಳಗೆ ನಾನು ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊತೀನಿ. ಟೆಕ್ಸ್ಟ್ ಬರೆಯೋಕ್ಕೋಸ್ಕರ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ RGB ಕಲರಲ್ಲಿ. ಓಕೆ, ಕಲರಲ್ಲಿ ವೈಟ್ ಬ್ಯಾಕ್ಗ್ರೌಂಡಲ್ಲಿ ನಾನು ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾನು ಇವಾಗ ಟೆಕ್ಸ್ಟ್ ಟೂಲಿಗೆ ಬರ್ತಾ ಇದ್ದೀನಿ. ಟೆಕ್ಸ್ಟ್ ಟೂಲ್ ಕ್ಲಿಕ್ ಮಾಡ್ಕೊಂಡು ನಾನು ಇವಾಗ ಟೆಕ್ಸ್ಟ್ ಬರಿತಾ ಇದ್ದೀನಿ ನೋಡಿ. ಇವಾಗ ಫ್ರೆಂಡ್ಸ್, ಇವಾಗ ನಾನು ಕೆ ಅಂತ ಬರೆದಿದ್ದೀನಿ. ಕೆ ಅಂತ ಬರೆದ್ರೆ ಈ ಥರ ಒಂದು ಇಂಟರ್ಫೇಸ್ ಬಂದಿದೆ. ಇಲ್ಲಿ ನೋಡಿ ಈ ಥರ ಒಂದು ಕೆ ಆಗಿದೆ. ಸೊ ಈ ಥರ ಫ್ರೆಂಡ್ಸ್, ಇದ್ರ ಸೈಜ್ ಎಷ್ಟಿದೆ ಅಂತಂದರೆ, ಓಕೆ ಗೈಸ್, ಇಲ್ಲಿ ನೋಡ್ತಿರ್ಬೋದು 72 PT ಅಂತ ಇದೆಯಲ್ಲ ಇಲ್ಲಿ. ಇಲ್ಲಿ 72 ಅಂದರೆ ಲಿಮಿಟ್ ಇದೆ. ಇಲ್ಲಿ ಎಷ್ಟು 6 PT, ಆಮೇಲೆ 8 PT, 9 PT, 10 PT, ಆಮೇಲೆ ಎಷ್ಟು ಟೋಟಲ್ ಇದು ಎಷ್ಟು PT ಅಂದರೆ 72 PT ವರೆಗೆ ಲಭ್ಯವಿದೆ. ಇಲ್ಲಿವರೆಗೆ ಮಾತ್ರ ನೀವು ಇಲ್ಲಿ ರಚನೆ ಮಾಡ್ಕೋಬೋದು. ಈ ಥರ ನೋಡಿ, PT ಅದು ಈ ಥರ ಸಣ್ಣದ ಚಿಕ್ಕದಾಗುತ್ತೆ. ಇನ್ನು ಪೂರ್ತಿ ಚಿಕ್ಕದಾಗಿ 6 PT ಅಂದರೆ ಪೂರ್ತಿ ಚಿಕ್ಕದಾಗಿಬಿಡುತ್ತೆ. ಸೊ ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ದೊಡ್ಡದು ಪೇಜ್ ಪೂರ್ತಿ ಬೇಕಾಗಿದೆ. ಸೊ ಹಾಗಾಗಿ ನಾನು ಏನು ಮಾಡಬೇಕು ಅಂತಂತಂದರೆ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಇದನ್ನ ಈ ಕಂಟ್ರೋಲ್ T ಹೊಡೆದ್ಬಿಟ್ಟು ಈ ಥರ ದೊಡ್ಡದು ಮಾಡ್ಕೋಬೋದು ಈ ಥರ. ಬಟ್ ಕಂಟ್ರೋಲ್ T ಹೊಡಿದೇನೆ ಈ ಥರ ಸ್ವಲ್ಪ ದೊಡ್ಡದು ಬೇಕಾಗಿದೆ ನಮಗೆ ಟೆಕ್ಸ್ಟು ಅಂತಂತಂದರೆ ಯಾವ ರೀತಿ ರಚನೆ ಮಾಡ್ಕೋಬೇಕು ಅಂತಂದರೆ ನೋಡಿ ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀನಿ ಇಲ್ಲಿ ಫುಲ್ ಪೇಜ್ ಬೇಕಾಗಿದೆ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ 60 PT ಅಂತ ಇದೆಯಲ್ಲ ಇಲ್ಲಿ. ಓಕೆ, ಅಂತಂದರೆ ಇಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪೇಜ್ ತಗೊಂಡು ಕಸಿ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ 300 PT ಅಂತ ಕೇಸಿ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಟೈಪ್ ಮಾಡಿ ಕೇಸಿ ಇಲ್ಲಿ ಓಕೆ ಕೊಟ್ಟು ಇಲ್ಲಿ ಟೆಕ್ಸ್ಟ್ ಬರಿತಾ ಇದ್ದೀನಿ. ಇವಾಗ ನೋಡಿ ಟೆಕ್ಸ್ಟ್ ಬರಿತಾ ಇದ್ದೀನಿ. ಓಕೆ, 300 PT ಅಂತ. ಸೊ ಇವಾಗ ಇದೇ 300 PTನ ಬೇರೆದು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಇನ್ನೂ ದೊಡ್ಡದು ಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ 500 ನೋಡೋಣ. 500 ಓಕೆ, 500 ಇನ್ನೂ ದೊಡ್ಡದಾಯಿತು. ಓಕೆ, ಈ ಥರ ಮಾಡ್ಕೋಬೋದು. ಇನ್ನೂ ದೊಡ್ಡದು ಬೇಕು, ಇದಕ್ಕಿನ್ನೂ ದೊಡ್ಡದು ಬೇಕು ಅಂತಂದರೆ ಇವಾಗ 500 ಆಗಿದೆಯಲ್ಲ, ಇದು 800 ಮಾಡೋಣ. 800 ಓಕೆ, 800 PT ಅಂತ. ಓಕೆ, ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದ್ರ ತುಂಬ ಫಿಲ್ ಆಯಿತು. ಸೊ ಈ ಥರನ ಒಂದು ದೊಡ್ಡ ಬಿಗ್ ಆಗಿ ಒಂದು ಲೆಟರ್ನ ರಚನೆ ಮಾಡ್ಕೋಬೋದು ಫೋಟೋಶಾಪ್ ಅಡಿಗೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.